ನೀವಿಬ್ರು ಯಾವ ಕಡೆ ಹೊರಟಿದ್ದೀರಾ? ಅಮ್ಮ ಅದು ಆಂಟಿ ಗಿಫ್ಟ್ ತರಕ್ಕೆ. ಗಿಫ್ಟಾ? ಯಾರಿಗೆ? ನಾಗವೇಣಿ ಅಕ್ಕಂಗೆ ಆಂಟಿ. ಹೋಗೋಕ್ಕೂ ಮುಂಚೆ ನನ್ನ ಕಡೆಯಿಂದ ಈ ಸೀಮಂತಕ್ಕೆ ನಾಗವೇಣಿ ಅಕ್ಕಂಗೆ ಒಂದು ಸ್ಮಾಲ್ ಗಿಫ್ಟ್ ಕೊಡಬೇಕು ಅಂತ ಆಸೆ ಆಗ್ತಿದೆ. ಅದಕ್ಕೆ ರಾಘವ್ ಅವ್ರಿಗೆ ನನ್ನ ಜೊತೆ ಬನ್ನಿ ಅಂತ ಹೇಳಿದೆ. ಹೋಗಿ ಬರ್ಬೋದಾ ಆಂಟಿ? ಸರಿ, ಬೇಗ ಬಂದ್ಬಿಡಿ. ಇನ್ನು ಅರ್ಧ ಗಂಟೆಲಿ ಶಾಸ್ತ್ರ ಶುರು ಮಾಡಬೇಕು. ಸರಿ ಆಂಟಿ. ಇಪ್ಪತ್ತೈದು ವರ್ಷಗಳಿಂದ ನನ್ನ ಮೇಲೆ ಇಲ್ದಿರೋ ಪ್ರೀತಿ ಈಗ ಒಪ್ಪಿಡ್ತಲ್ಲ. 25 ವರ್ಷಗಳಿಂದ ಹುಟ್ಟೆ ಇರೋ ಈ ಪ್ರಶ್ನೆ ಈಗ ಹುಟ್ಬಿಡ್ತಲ್ಲ. ನೀನು ಬಿಟ್ಟು ಹೋದಾಗ ನಾನು ಎಲ್ಲಿಗೆ ಹೋಗ್ತೀನಿ, ಏನ್ ಮಾಡ್ತೀನಿ, ಸಾಯ್ತೀನ ಬದುಕ್ತೀನ ಅಂತ ಯೋಚನೆನೂ ಮಾಡ್ದಿರೋ ನೀನು ಈಗ ಅನುಮಾನ ಬಗೆಹರಿಸ್ಕೊಳ್ಳೋದಕ್ಕೆ ರಿವಾಲ್ವರ್ ಇಟ್ಕೊಂಡು ಬರ್ತೀಯೇನೋ ಹೇಳಿ. ಏನಂದೆ ನೀನು? ನಾನು ನಿನಗ್ ಮೋಸ ಮಾಡದ್ನಾ? ನಿನ್ನ ಆತ್ಮಸಾಕ್ಷಿನ್ ಕೇಳ್ಕೊ, ಯಾರ್ಯಾರಿಗ್ ಮೋಸ ಮಾಡಿದ್ರು ಅಂತ. ನಿನ್ನಿಂದ ನನ್ನ ಜೀವನ ಇವತ್ತು ಯಾವ ಸ್ಥಿತಿಲಿದೆ ಅಂತ ಗೊತ್ತೇನೋ ನಿನ್ಗೆ? ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿದ್ದು ನನ್ನ ಮಗಳನ್ನ ನಾನು ಕಳ್ಕೊಂಡೆ. 25 ವರ್ಷ ಅಜ್ಞಾತವಾಸ ಅನುಭವಿಸಿದ್ದೀನಿ. ಒಂದ ಎರಡ ನಾನು ಪಟ್ಟ ಕಷ್ಟ. ನಿನ್ನಂತ ನೀಚ ಮನಸ್ಥಿತಿ ಇರೋ, ನಿನ್ನಂತ ಕೊಳಕ ಮನುಷ್ಯ ಈ ಭೂಮಿ ಮೇಲಿರ್ಬಾರ್ದು. ಬೇಡ ಕಸ್ತೂರಿ, ಈ ಪಾಪಿನ ಕೊಂದು ನೀನ್ ಯಾಕೆ ಜೈಲಿಗೆ ಹೋಗ್ತೀಯ? ಆ ಗನ್ ಕೊಡು. ನಾನು ಇವನನ್ನ ಹೆತ್ತ ತಪ್ಪಿಗೆ ನಾನೇ ಇವನನ್ನ ಕೊಂದು ಬಿಡ್ತೀನಿ. ಬೇಡಮ್ಮ, ಪ್ರಪಂಚದಲ್ಲಿ ಯಾವ ತಾಯಿನೂ ತಗೊಳ್ತಾ ಇರೋಂತ ನಿರ್ಧಾರನ ಇವನ್ ವಿಷಯದಲ್ಲಿ ನೀವ್ ತಗೊಂಡು ನನ್ನ ಪರವಾಗಿ ನಿಂತಿದ್ದೀರಾ. ಇವನನ್ನ ನೀವ್ ಯಾಕೊಳ್ತೀರಾ? ನನ್ನನ್ನ ಜೀವಂತ ಶವವಾಗಿಸಿರೋ ಇವನನ್ನ ನಾನೇ ಕೊಲ್ತೀನಿ. ಅಯ್ಯೋ, ಈ ಕಸ್ತೂರಿ ನಿವಾಸಕ್ಕೆ ಯಾರ್ಯಾರು ಬರ್ತಿದಾರೋ, ಏನೇನಾಗ್ತಿದ್ಯೋ. ನೀನ್ ನೋಡಿದ್ರೆ ಖುಷಿಯಿಂದ ಸೀಮಂತ ಮಾಡಕ್ ಓಡಾಡ್ತಿದ್ಯಾ. ಅಮ್ಮ, ನಿನ್ ಕೈಲಿ ಏನು ಮಾಡಕ್ಕಾಗಲ್ಲ ಅಂತ ನೀನು ಅವ್ರ ಪಕ್ಷ ಸೇರ್ಕೊಬಿಟ್ಯಾ ಹೇಗೆ? ಶಕುನಿ ಕಥೆ ಕೇಳಿದ್ಯಾ ಮಗನೇ ನೀನು? ಶಕುನಿನಾ? ಮಹಾಭಾರತದಲ್ಲಿ ಆಟಕ್ಕೊಂಟು ಲೆಕ್ಕಕ್ಕಿಲ್ಲ ಅಂದವ್ರಿಗೆ ಪಾಠ ಕಲಿಸ್ದವನು. ಕುರುಕ್ಷೇತ್ರ ಯುದ್ಧಕ್ಕೆ ನಾಂದಿ ಹಾಡ್ದವನು. ಗೂಗಲಲ್ಲಿ ಸರ್ಚ್ ಮಾಡ್ತಾ ಇರು, ನಾನು ಬರ್ತೀನಿ. ಮಹಾಭಾರತದ ಶಕುನಿಗೂ ಅಮ್ಮನಿಗೂ ಏನ್ ಲಿಂಕು? ನೋಡೇ ಬಿಡೋಣ. ಮಹಾಭಾರತ ಶಕುನಿ.
ಪರವಾಗಿಲ್ಲ ರೀ, ನೀವು ಚೆನ್ನಾಗಿ ಸುಳ್ಳು ಹೇಳ್ತೀರಾ. ಅಲ್ಲ, ಸ್ಪಾಂಟೇನಿಯಸ್ ಆಗಿ ಅದೆಲ್ಲ ಹೆಂಗ್ರಿ ಬರುತ್ತೆ? ಅಯ್ಯೋ ರೀ, ನಾನೇನು ಯಾವಾಗಲೂ ಸುಳ್ಳು ಹೇಳಲ್ಲ. ಏನೋ ನಿಮ್ಗೆ ಐಡಿಯಾ ಕೊಟ್ಟಿದ್ದಕ್ಕೆ ನಾನು ನಿಮ್ಮ ಜೊತೆ ಆಶ್ರಮಕ್ಕೆ ಬರಕ್ಕೆ ಅಂತ ಸಡನ್ನಾಗಿ ಬಾಯಿಗೆ ಬಂತು. ಅದಕ್ಕೆ ನಾಗವೇಣಿ ಅಕ್ಕಂಗೆ ಗಿಫ್ಟ್ ತರಕ್ಕೆ ಅಂತ ಒಂದೇ ಒಂದು ಚಿಕ್ಕ ಸುಳ್ಳು ಹೇಳಿದೆ ಅಷ್ಟೇ. ನೋಡಿ, ನನಗೆ ಸುಳ್ಳು ಹೇಳಕ್ಕೆಲ್ಲ ಬರಲ್ಲ, ಸುಳ್ಳು ಹೇಳೋರು ಕಂಡ್ರೂ ಆಗಲ್ಲ. ಓಹೋ, ಗೊತ್ತಾಯ್ತು ಬಿಡಿ. ಏನ್ ಗೊತ್ತಾಯ್ತು? ಏನಿಲ್ಲ ಬಿಡಿ. ಅಲ್ಲ, ಗೊತ್ತಾಯ್ತು ಅಂತೀರಾ, ಗೊತ್ತಿಲ್ಲ ಅಂತೀರಾ, ನೀವೊಂಥರ ವಿಚಿತ್ರ ಕಣ್ರಿ. शूट में ಬೇಡಮ್ಮ. ರಾಘವ ಯಾಕೆ ಬರ್ತಾ ಇದ್ದಾನೆ? ಈಗ ನಿನ್ ಟೈಮ್ ಚೆನ್ನಾಗಿದೆ ಕಸ್ತೂರಿ, ಇನ್ ಮುಂದೆ ನಿನ್ ಟೈಮ್ ಚೆನ್ನಾಗಿರೋದಕ್ಕೆ ನಾನು ಬಿಡೋದು ಇಲ್ಲ. ನಂದೇ ಕಸ್ತೂರಿ, ಇಂಥ ಮಗನ್ ಹೆತ್ತಿದ್ದಕ್ಕೆ ನಿನ್ ಜೀವನ ನರ್ಕ ಆಗೋಯ್ತು. ನನ್ನ ಕ್ಷಮಿಸ್ಬಿಡಮ್ಮ, ನನ್ನ ಕ್ಷಮಿಸ್ಬಿಡು. ನೀವು ಬನ್ನಿ, ಅತ್ತೆನ ಮೀಟ್ ಮಾಡಿಸ್ತೀನಿ. ಇಲ್ಲ, ಪರವಾಗಿಲ್ಲ, ನೀವು ಹೋಗಿ ಬನ್ನಿ. ನೀವು ಪರ್ಸ್ನಲ್ ಆಗಿ ಮಾತಾಡೋದಿರುತ್ತೆ, ನಾನು ಬಂದರೆ ಹಿರ್ಸು ಮುರ್ಸು ಆಗುತ್ತೆ. ಸೊ ನೀವು ಹೋಗಿ ಬನ್ನಿ. ಹೇಗೋ ಅವ್ರು ಬರ್ತಾರಲ್ಲ, ನಾನೇ ಪರಿಚಯ ಮಾಡ್ಕೋತೀನಿ. ಈ ರಾಘವ ಯಾಕೆ ಇಲ್ಲಿಗೆ ಬಂದ? ಅದು ಈ ಟೈಮಲ್ಲಿ? ನೋ, ನಾನಿಲ್ಲಿರೋದು ಸರಿಯಲ್ಲ. ಕಸ್ತೂರಿ, ರಾಘವ ಬರ್ತಾ ಇದ್ದಾನೆ, ಸಮಾಧಾನ ಮಾಡ್ಕೊ. ಅತ್ತೆ,
ಬಾ ರಾಘವ, ಕೂತ್ಕೋ. ಬಾ ಕೂತ್ಕೋ. ಯಾಕತ್ತೆ ಒಂಥರ ಇದ್ದೀರಾ? ಹುಷಾರಿಲ್ವಾ? ಹಾಗೇನಿಲ್ಲ, ಹುಷಾರಾಗೇ ಇದ್ದೀನಿ. ಸ್ವಲ್ಪ ತಲೆನೋವು ಅಷ್ಟೇ. ಇಲ್ಲ ಅತ್ತೆ, ನೀವ್ಯಾಕೋ ನಾರ್ಮಲ್ ಆಗಿಲ್ಲ. ಅಜ್ಜಿನೂ ಒಂಥರ ಇದ್ದಾರೆ. ಏನಾಯ್ತು ಅಜ್ಜಿ? ಏನಿಲ್ಲಪ್ಪ, ಕಸ್ತೂರಿ ಹೇಳಿದ್ಲಲ್ಲ, ಒಂಥರ ಸುಸ್ತು. ಅತ್ತೆ ತಲೆನೋವು ಅಂತ ಹೇಳಿದ್ರು. ತಲೆನೋವು ಸುಸ್ತು. ಕಾಫಿ ತರ್ತೀನಿ ಇರು. ಅತ್ತೆ, ಏನೋ ಆಗಿದೆ, ಅದಕ್ಕೆ ನೀವು ಹೀಗಿದ್ದೀರಾ ಅನ್ನಿಸ್ತಿದೆ. ನಾನು ಕೇಳಿದ್ರೆ ನೀವು ಹೇಳ್ತಾ ಇಲ್ಲ. ಇರ್ಲಿ, ನನಗೆ ಕಾಫಿ ಬೇಡ ಅತ್ತೆ, ನಾನು ನಿಮ್ಮ ಜೊತೆ ಮಾತಾಡಬೇಕು. ಕಾಫಿ ಕುಡ್ಕೊಂಡೇ ಮಾತಾಡುವಂತೆ. ಬಂದೆ, ಒಂದು ನಿಮಿಷ ಇರು. ಲಂಬು ಹತ್ರ ಕಾರ್ ಕೀನಾದ್ರೂ ಇಸ್ಕೊಂಡಿದ್ರೆ AC ಆನ್ ಮಾಡ್ಬೋದಾಗಿತ್ತು. ಥು, ಇಷ್ಟೊಂದು ಶೆಕೆ. ಈ ಖುಷಿಯಲ್ಲಿ ಕಾಣ್ತಾ ಇಲ್ವಲ್ಲ? ಲೋ ಪರಮಾತ್ಮ, ಖುಷಿ ಎಲ್ಲೋ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಕೂಲ್ ಲಕ್ಕಿಮ್ಮ, ಕೂಲ್. ಖುಷಿ ಇಲ್ಲಿ ಹೋಗಿದ್ದಾಳೆ. ಆಚಿನ ಎಲ್ಲಿಗೆ? ನನಗೂ ಹೇಳಿದೆ ಹೋಗಿದ್ದಾಳಲ್ಲೋ. ಅವಳೇನು ಒಬ್ಳೆ ಹೋಗವಳ? ಜೊತೆಲಿ ರಾಘವ ಸರ್ ಹೋಗವ್ರೆ ತಾನೆ. ನೀವು ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿರಿ ನೀವು. ಅಲ್ವೋ, ಈಗ ಯಾಕೋ ಅವಳು ಆಚೆ ಹೋದ್ಲು? ಲಕ್ಕಿಮ, ಯಾಕೆ ಟೆನ್ಷನ್ ಆಗ್ತಾ ಇದ್ದೀರಾ? ನಮ್ಮ ನಾಗವೇಣಿ ಸೀಮಂತಿಗೆ ಏನು ಗಿಫ್ಟ್ ಕೊಡಬೇಕು ಅಂತಿದ್ಲು, ಅದಕ್ಕೆ ಅದನ್ನ ತರೋದಕ್ಕೆ ರಾಘವನ್ನ ಕರ್ಕೊಂಡು ಹೋಗಿದ್ದಾಳೆ. ನೀವೇನು ಯೋಚನೆ ಮಾಡಬೇಡಿ, ಬೇಗ ಬರ್ತಾಳೆ. ಹಾ ಲಕ್ಕಿಮ್ಮ, ನೀವು ನನ್ನ ಜೊತೆ ಬನ್ನಿ. ನಮ್ಮ ನಾಗವೇಣಿ ಸೀಮಂತಕ್ಕೆ ಸೀರೆ ಒಡವೆ ಎಲ್ಲ ತಂದಿದ್ದೀನಿ, ಅದನ್ನ ನಾವಿಬ್ರು ಸೇರಿ ಕೊಟ್ಬಿಟ್ಟು ಬರೋಣ. ಹಾ ಬನ್ನಿ. ಒಳ್ಳೆ ಲಕ್ಕಿಮ್ಮ. ಮಾಧವ, ನಾನು ಬಂದು ಎಷ್ಟೊತ್ತಾಯ್ತು, ನನ್ನ ಹತ್ರ ಒಂದು ಮಾತು ಆಡ್ತಿಲ್ಲ ನೀನು. ಅಂಥದ್ದೇನೋ ಆಗಿದೆ ನಿಂಗೆ? ಏನಾಗಿದೆ ಅಂತ ನಿನಗ್ ಗೊತ್ತಿಲ್ವೇನೋ ಕೇಶವ? ಅವನಿರೋ ಸ್ಥಿತಿಗೆ ನೀನೇ ಅವನನ್ನ ಮಾತಾಡಿಸಿ ಸಮಾಧಾನ ಮಾಡ್ಬೇಕಲ್ವಾ? ಈ ಸ್ಥಿತಿನ ಅವನೇ ಅಲ್ವಾಕ ತಂದ್ಕೊಂಡಿದ್ದು? ಲೋ ಮಾಧವ, ಯಾಕೋ ಹೀಗೆ ಮಾಡ್ಕೊಂಡೆ? ಈಗ ಬೇರೆ ಇರೋಂಥದ್ದು ಏನೋ ಆಗಿದೆ ನಿಂಗೆ? ಅಣ್ಣ, ನೀನು ರಾಘವನ್ ಹಾಗೆ ಮಾತಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ನಾನು ಸರಿಯಾದ ಸಮಯಕ್ಕೆ ಎಚ್ಚೆತ್ಕೊಂಡಿದ್ದೀನಿ. ನನ್ನ ಜೀವನನ ನಾನು ನೋಡ್ಕೋತಾ ಇದ್ದೀನಿ. ಇದನ್ನ ಯಾರಿಗೂ ಅರ್ಥ ಮಾಡ್ಸಕ್ಕಾಗಲ್ಲ. ದಯವಿಟ್ಟು ನನ್ನ ಪಾಡಿ ನನ್ನ ಬಿಟ್ಬಿಡು. ನಿಂತ್ಕೊಳ್ಳೋ. ನೀನ್ ಏನ್ ಹೇಳ್ತಿದ್ಯಾ ನನಗೊಂದು ಅರ್ಥ ಆಗ್ತಿಲ್ಲ ಮಾಧವ.
ಅಲ್ಲಪ್ಪ ಎಷ್ಟು ನೊಂದ್ಕೊಂಡಿದ್ದಾರೆ ಗೊತ್ತಾ? ಮೊದಲು ಹೋಗಿ ಅಮ್ಮನ ಮಾತಾಡ್ಸು. ಈ ವಯಸ್ಸಲ್ಲಿ ಅವ್ರಿಗೆ ಯಾಕೋ ಅಷ್ಟೊಂದು ನೋವು ಕೊಡ್ತಿದ್ಯಾ ನೀನು? ಅಂದ್ರೆ ನಾನು ಇದನ್ನೆಲ್ಲ ಬೇಕು ಅಂತ ಮಾಡ್ತಾ ಇದ್ದೀನಿ ಅಂತ ನೀನು ಅನ್ಕೊಂಡಿದ್ಯಾ? ಕೇಶವ, ನಿನಗೆ ಒಂದ್ ಕಡೆ ಕಥೆ ಮಾತ್ರ ಗೊತ್ತು. ಅಪ್ಪ ಹೇಳಿದ್ದನ್ನಷ್ಟೇ ನಂಬಿ ಮಾಧವನೇ ತಪ್ಪು ಮಾಡಿದಾನೆ ಅಂತ ಅನ್ಕೊಂಡಿದ್ಯಾ? ಆದ್ರೆ ಮಾಧವನ್ಗಾದ ಅನ್ಯಾಯ ನಿನಗೆ ಗೊತ್ತೇನೋ? ಹುಬ್ಳಿ ಬ್ರಾಂಚ್ ಓಪನ್ ಆಯ್ತು ಅಂತ ನಾಗವೇಣಿ ಗರ್ಭಿಣಿಯಾಗಿದ್ರು ಇವನನ್ನ ಅಲ್ಲಿ ಕಳ್ಸಿದ್ರು. ಮೃದುಲ ಸತ್ರು ಇವನನ್ನ ಮನೆ ಕರೆಸ್ಕೊಳ್ಳಿಲ್ಲ. ಇಲ್ಲಿ ಮನೆಯವರೆಲ್ಲ ಮೃದುಲನ್ ಜಪ ಮಾಡ್ತಾ ಮಾಡ್ತಾ ನಾಗವೇಣಿನ ಕಡೆಗಣಿಸಿದ್ರು. ಆಮೇಲೆ ನಾನ್ ಹೇಳಿದ್ದಕ್ಕೆ ಅಲ್ವೇನೋ ನಿನ್ನನ್ ಹುಬ್ಳಿ ಕಳ್ಸಿ ಇವನನ್ ಮನೆ ಕರೆಸಿದ್ದು. ಪಾಪ ಇವನಿಲ್ಲಿಗೆ ಬರೋ ಅಷ್ಟರಲ್ಲಿ ನಾಗವೇಣಿ ಆರೋಗ್ಯದಲ್ಲಿ ಏರುಪೇರು ಆಯ್ತು. ಆದ್ರೂ ಅಪ್ಪ ಅಮ್ಮನ್ಗೆ ಬರೀ ರಾಘವಂದೇ ಚಿಂತೆ. ಅಲ್ಲ ಕಣೋ, ನೀನು ಮಾಧವ ಅವ್ರ ಮಕ್ಳೇ ಅಲ್ವೇನೋ? ಎಲ್ರ ಎದುರುಗಡೆ ಹೇಳಕ್ಕಾಗದೇ ಇದ್ರು ನಿನ್ನ ಹತ್ರ ಹೇಳ್ತಿದ್ನಿ ಕಣೋ. ಪಾಪ ಮಾಧವನ್ನ ಅಪ್ಪ ಅಮ್ಮ ರಾಘವ ಎಲ್ರೂ ಕಡೆಗಣಿಸ್ಬಿಟ್ಟಿದಾರಪ್ಪ. ಇಷ್ಟು ವರ್ಷ ನಮ್ಮ ಆಫೀಸು ನಮ್ಮನೆ ಅಂತ ಕತ್ತೆ ತರ ನಾನು ನೀನು ದುಡಿದ್ವಿ ಅಣ್ಣ. ಆದ್ರೆ ನಮ್ಗಿಲ್ಲಿ ಬೆಲೆ ಇಲ್ಲ. ಇವತ್ತು ನನಗ್ ಬಂದಿರೋ ಗತಿ ನಾಳೆ ನಿನಗೂ ಬರಬಹುದು. ಹುಷಾರಾಗಿರು. ನಾಗವೇಣಿ ಅಕ್ಕ, ನಮ್ಮ ಕಳ್ಳ ಕೃಷ್ಣ ನನ್ನ ಹೊಟ್ಟೆಲಿರೋದು ಗಂಡ್ಮಗು ಅಲ್ಲ ಅಕ್ಕ, ಹೆಣ್ಮಗು. ಅದು ಮೃದುಲಾನೆ. ನಾಗವೇಣಿ, ತವ್ರ ಮನೆಯಿಂದ ಯಾರೂ ಬರಲ್ಲ, ಯಾವ ಹುಡುಗರೇನು ನಿನ್ ಪಾಲಿಗಿರಲ್ಲ ಅಂತ ನೊಂದ್ಕೋಬೇಡಮ್ಮ. ಕಸ್ತೂರಿ ನಿವಾಸ ನಿನಗೆ ಬರೀ ಗಂಡನ ಮನೆ ಅಲ್ಲ, ತವ್ರ ಮನೆನೂ ಹೌದು. ತವ್ರ ಮನೆಯಿಂದ ನಿನ್ ಸೀಮಂತಕ್ಕೆ ಈ ಸೀರೆನ ಉಟ್ಕೋ. ನಾಗವೇಣಿ, ಆ ಸೀರೆನ ವಾಪಸ್ ಕೊಡು. ರೀ, ಅತ್ತೆ ಕೊಟ್ಟಿರೋ ಸೀರೆ ರೀ, ಇವತ್ತು ನಾನು ಇದನ್ನೇ ಉಟ್ಕೊಳ್ತೀನಿ. ಇವತ್ತು ನಾನ್ ತಂದಿರೋ ಸೀರೆನ ನೀನು ಉಟ್ಕೊಳ್ಳೇಬೇಕು. ಕೊಡೋದನ್ನ. ಕೊಡು ಅಂತ ಹೇಳಿದ್ದು ಅರ್ಥ ಆಗ್ಲಿಲ್ವಾ ನಿನ್ಗೆ? ಕೊಡೋದನ್ನ.
ಎಷ್ಟು ದುರಹಂಕಾರ ನಿನಗೆ. ಪಾರ್ವತಿ ತಂದಿರೋ ಸೀರೆನೆ ಬಿಸಾಕ್ತೀಯ ನಿನ್ನ. ಸಿಂಹಕ್ಕೆ ತಾನ್ ತಂದಿರೋ ಸೀರೆನ ತನ್ನ ಹೆಂಡತಿ ಉಟ್ಕೋಬೇಕು ಅಂತ ಆಸೆ ಪಡ್ತಿದ್ದಾನೆ. ಪಾರ್ವತಿ